ಕೆಟ್ಟದ್ದನ್ನು ತೆಗೆದಾಗ ನಾವು ಗುಂಡಾಗಿರಿನ ಮಾಡಬೇಕು, ಗುಂಡಾಗಿರಿ ತೆಗೆದಾಗ ಗುಂಡಾಗಿರಿನ ಮಾಡಬೇಕು ಅನ್ನೋದು ವಾತಾವರಣ ನಿರ್ಮಾಣ ಆಗಿದೆ ಇವತ್ತು. ಆ ದಿಶೆಯಲ್ಲಿ ನಮ್ಮ ಬಡಗು ರಾಮಚಂದ್ರಪ್ಪರು ಮಾತಾಡಿದ್ದ ಲೆಕ್ಕ ನೋಡಿದ್ರಪ್ಪ, ಕೃತಕ ಬುದ್ಧಿಮತ್ತೆಗಿಂತ ಮನುಷ್ಯನ ಶಕ್ತಿಯೇ ಮೇಲು. ಹೌದು, ಕರೆನ ಸುಳ್ಳೇನಲ್ಲ. ಯಾತ್ರೆಯಿಂದ ರಚನೆ ಆಗಿದೆ ಅದು AI. ನಾವು ಬುದ್ಧಿಮತ್ತೆ ಹೆಚ್ಚಿಂದ ಯಾವಾಗಲೂ ಸತ್ಯನ ಅದು. ತಂತ್ರಜ್ಞಾನ ಎಷ್ಟೇ ಮುಂದುವರೆದಿದ್ದರೂ ಮೂಲ ಕಥೆಯ ಆತ್ಮ ಮತ್ತು ಅದನ್ನು ಹೇಳುವ ನಿರ್ದೇಶನ ದೃಷ್ಟಿಕೋನವೇ ಮುಖ್ಯ. ಜನರ ಬದುಕಿನ ಭಾಗವಾದ ಚಲನಚಿತ್ರವನ್ನು ಸಂವೇದನಾಶೀಲವಾಗಿ ರಚಿಸಬೇಕಿದೆ. ಹೇಳ್ತಾ ಇತ್ತು ಸಂವೇದನಶೀಲವಾಗಿ ರಚನೆ ಮಾಡ್ಬೇಕಂತೇಳಿ. ಮಾಡೋರು ಯಾರು? ಸಂವೇದನೆ ಉಳಿದಿಲ್ಲ. ಇವತ್ತು ದಿನನಿತ್ಯ ಹೋರಾಟ, ಹೊಟ್ಟೆಗಾಗಿ ಹೋರಾಟ. ಇವತ್ತು ಎಷ್ಟೋ ಮಕ್ಕಳು ಕಲಿತ PhD ಮಾಡಿದಂಥ ಅನೇಕ ಮಕ್ಕಳು ಇವತ್ತು ಬಾರ್ಗಳಲ್ಲೂ ಅಲ್ಲೂ ಇಲ್ಲೂ ಕೆಲಸ ಮಾಡೋಂಥದ್ದು ನಾವು ನೋಡ್ತಾ ಇದ್ದೀವಿ. ಉದ್ಯೋಗ ಇಲ್ಲ, ಉದ್ಯೋಗ ಸೃಷ್ಟಿನೂ ಇಲ್ಲ. ಹೇಳ್ಬೋದು ನೀವು ಸಾಹಿತಿಗಳು, ಇಲ್ಲಪ್ಪ ಉದ್ಯೋಗಿಗಳಿಗೆ ಸಾಹಿತ್ಯ ರಚನೆ ಮಾಡ್ಬೇಕಂತ. ಯಾರಿಗಾಗಿ? ಇಲ್ಲಿ ಬರದ ಬದುಕುವಂಥವ್ರು ಎಷ್ಟು ಜನ ಇದ್ದಾರೆ ಕರ್ನಾಟಕದಲ್ಲಿ? ಇವತ್ತು ನಾವು ಇದನ್ನು ವಿಚಾರ ಮಾಡಬೇಕಾಗಿದೆ. ಬಡಗು ರಾಮಚಂದ್ರಪ್ಪ ಹಿಂದಿನ ಬರ್ಕೋತ ಬಂದಿದ್ದಾರೆ. ಒಂದೇನೋ ಅವ್ರ ಹೆಸರು ಅದ, ಒಂದು ಪುಸ್ತಕಗಳೇನೋ ಯಾವ ಪಬ್ಲಿಕೇಶನ್ದವ್ರು ತೊಗೊಂಡು ಪ್ರಕಟ ಮಾಡ್ತಾರೆ. ಅದು ಪ್ರಕಟ ಇವ್ರಿಗೆ ಎಷ್ಟು ಲಾಭ ಬಂತದ್ದು ಅವರು ಹೇಳ್ಬೇಕಿನ್ನು ಬಂದು. ಬಡಗು ರಾಮಚಂದ್ರಪ್ಪನವರು ತಮಗೆ ಎಷ್ಟು ಬಂತಪ್ಪ ಪುಸ್ತಕಗಳಿಂದ ಲಾಭ ಅಂತೇಳಿ. ಇನ್ನು ಉಳಿದವ್ರದ್ದು ಪ್ರಶ್ನೆ ಇಲ್ಲ. ಹೋದ ಶತಮಾನ ಅಂದ್ರೆ ನಮ್ಮ ಕುವೆಂಪು ಅವ್ರು ಇರ್ಬೋದು, ನಮ್ಮ ದ.ರಾ ಬೇಂದ್ರೆ ಅವ್ರು ಇರ್ಬೋದು, ನಮ್ಮ ಶಿವರಾಮ ಕಾರಂತರ ಅವ್ರು ಇರ್ಬೋದು. ಇವರೆಲ್ಲರ ನಡೆಗೆ ಬರದ ಬದುಕಿದವರು ಅಂದರೆ ಶಿವರಾಮ ಕಾರಂತರ. ಉಳಿದವರು ಯೂನಿವರ್ಸಿಟಿಯಲ್ಲೂ ಅಲ್ಲೂ ಇಲ್ಲೂ ಲೆಕ್ಚರು ಪ್ರೊಫೆಸರ್ ಏನೂ ಆಗಿ ಹೋದಂಥವ್ರು. ಮುಂದೆ ನಮ್ಮ ಬೇಂದ್ರೆ ಅವರು ಸಹಿತ ಶಿಕ್ಷಕರಾಗಿದ್ದವರು. ನಂತರದಲ್ಲೇ ಒಂದು ಏನೋ ತಮ್ಮದೇ ಆದಂಥ ಒಂದು ಅವ್ರ ಬಳಗಿತ್ತು, ಹೆಂಗೆ ಉಳಿಸ್ಕೊಂಡು ಬಂದರು. ಅವ್ರಿಗೆ ಕಸುನು ಇತ್ತು. ಆ ಸಂದರ್ಭದಲ್ಲಿ ಒಳ್ಳೆಯ ರಚನೆ ಕಾವ್ಯ ರಚನೆ ಮಾಡೋಂಥವ್ರು ಇದ್ದರು. ಆದರೆ ಬಡತನ ಮಾತ್ರ ಅವ್ರಿಗೆ ಬಿಟ್ಟಿಲ್ಲ. ಅವರೇನು ಕೋಟ್ಯಾಧೀಶರಾಗಿಲ್ಲ. ಪುಸ್ತಕಗಳನ್ನ ಬರೆದು ಯಾರೂ ಈ ಕರ್ನಾಟಕದಲ್ಲೇ ಕೋಟ್ಯಾಧೀಶ್ವರರಾಗಿಲ್ಲ. ಆಗಿನ ಸಮಯದಲ್ಲಿ ಲಕ್ಷಾಧೀಶ ಸಹಿತ ಆಗಿಲ್ಲ ಏನೋ. ಯಾಕಂದರೆ ಅಷ್ಟು ಕಷ್ಟದ ಬದುಕನ್ನು ಅವಶ್ಯ ಬದುಕು ಭಾಳ ಮಾಡಿದವರು. ಹೀಗಾಗಿ ಇವತ್ತು ಈ ಸಿನಿಮಾಗಳಲ್ಲಿ ಸಹಿತ ಇವತ್ತು ನಾವು ಹೇಳುವಂಥ ಏನಪ್ಪ ಅಂತಂದ್ರೆ ಸೃಜನಶೀಲತೆ ಅದು ಇದು ಹೇಳುವಂಥ ಮಾತುಗಳು ಇವತ್ತೇನಾಗ್ಯವಪ್ಪ ಅಂತಂದ್ರೆ ವಿಶೇಷವಾಗಿ ಈ ಇಲ್ಲೇನೋ ಅನ್ನುವಂಥ ಮಾತನ್ನು. ಸಿನಿಮಾ ರಂಗದಲ್ಲಿ ಸೃಜನಶೀಲ ವ್ಯಕ್ತಿತ್ವದವರು ಮತ್ತು ಶ್ರಮಿಕರು ಒಟ್ಟಾಗಿ ಕೆಲಸ ಮಾಡುತ್ತಾರೆ. ಈಗ ಕನ್ನಡ ಚಲನಚಿತ್ರಗಳಲ್ಲೂ ಅನೇಕ ಬದಲಾವಣೆ ಕಂಡು ಬರುತ್ತಿವೆ.